ಈ ಸ್ಟೋರಿ 5 ನಿಮಿಷ ನಿಮ್ಮ ಟೈಮ್ ಕೊಟ್ಟು ಪೂರ್ತಿಯಾಗಿ ಕೇಳಿದ್ದಕ್ಕೆ ಪ್ರತಿಯೊಬ್ಬರಿಗೆ ಕೃತಜ್ಞತೆಗಳು, ಧನ್ಯವಾದಗಳು. ಗಂಡ ದಿನ ಬೇರೆ ಮಹಿಳೆಯರ ಜೊತೆ ಮಾತನಾಡುತ್ತಿದ್ದಾರೆ. ಹೀಗೆ ಮಾಡಿ. ನಿಮ್ಮ ಗಂಡನ ಬೇರೆ ಹೆಂಗಸಿನ ಸಹವಾಸದಿಂದ ನಿಮ್ಮ ಸಂಬಂಧದಲ್ಲಿ ಸಣ್ಣ ಬಿರುಕು ಮೂಡಿದ ಅನುಭವ ಆಗುತ್ತಿದೆಯೇ? ಹಾಗಿದ್ದರೆ ನಿರ್ಲಕ್ಷ್ಯ ಮಾಡದೆ ತಕ್ಷಣ ನಿಮ್ಮ ಗಂಡನ ಬಳಿ ಮಾತನಾಡಿ. ಇತ್ತೀಚೆಗೆ ನಡೆಯುತ್ತಿರುವ ಮದುವೆಗಳಿಗೆ ಯಾವುದೇ ಕೊರತೆ ಇಲ್ಲ. ಅಷ್ಟೇ ಬೇಗನೆ ಮಾಡಿಕೊಂಡ ಮದುವೆಯಿಂದ ದೂರ ಸರಿಯುತ್ತಿರುವವರ ಸಂಖ್ಯೆಗಳು ಕಡಿಮೆ ಇಲ್ಲ. ನವಜೋಡಿಗಳನ್ನು ಈ ಬಗ್ಗೆ ಕೇಳಿದರೆ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತಮ ಕೊಡುತ್ತಾರೆ. ಉತ್ತರಗಳನ್ನು ಕೇಳಲು ಅಷ್ಟು ಸಮಾಧಾನಕರ ಅಲ್ಲ ಎನಿಸುತ್ತದೆ. ಕೇವಲ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಡಿಕೊಂಡು ದೂರ ಆಗಿರುವವರೇ ಹೆಚ್ಚು. ಎಲ್ಲೋ ಒಂದು ಕಡೆ ಸಂಬಂಧ ಹಾಳಾಗುತ್ತಿದೆ ಎಂದು ಅನಿಸಿದ ತಕ್ಷಣದಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಅನೈತಿಕ ಸಂಬಂಧಗಳು ಹೆಚ್ಚಾಗುತ್ತಿರುವುದು ಕೂಡ ವಿಚ್ಛೇದನಕ್ಕೆ ಒಂದು ಪ್ರಮುಖ ಕಾರಣ ಎಂದು ಹೇಳಬಹುದು. ತುಂಬ ಒಳ್ಳೆಯ ಕುಟುಂಬದಿಂದ ಬಂದ ಹೆಣ್ಣು ಮಕ್ಕಳಿಗೆ ತಮ್ಮ ಗಂಡ ಬೇರೆ ಹೆಂಗಸರ ಜೊತೆ ಮಾತನಾಡುವುದು ಅಷ್ಟಾಗಿ ಹಿಡಿಸುವುದಿಲ್ಲ. ಇದು ಪ್ರತಿದಿನ ಜಗಳವಾಗಲು ಕಾರಣವಾಗುತ್ತದೆ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಹೀಗೆ ಆಗುತ್ತಿದ್ದರೆ ಈ ಕೆಳಗಿನ ಟಿಪ್ಸ್ಗಳನ್ನು ಅನುಸರಿಸಿ. ಗಂಡನ ಜೊತೆ ಕುಳಿತು ಮಾತನಾಡಿ. ನಿಮ್ಮ ಗಂಡ ಒಂದು ವೇಳೆ ಬೇರೆ ಹೆಂಗಸರ ಜೊತೆ ಸಲುಗೆಯಿಂದ ಮಾತನಾಡುತ್ತಿದ್ದರೆ ಮತ್ತು ಇದು ದಿನೇ ಹೆಚ್ಚಾಗುತ್ತಾ ಹೋಗುತ್ತಿದ್ದರೆ ನಿಮಗೆ ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂಬ ವಿಚಾರವನ್ನು ನಿಮ್ಮ ಗಂಡನಿಗೆ ತಲುಪಿಸಲು ಟ್ರೈ ಮಾಡಿ. ಏಕೆ ನಿಮಗೆ ಈ ರೀತಿ ಆಗುತ್ತಿದೆ ಎಂಬ ವಿಚಾರವನ್ನು ಸಹ ಅವರಿಗೆ ಹೇಳಿ. ನಿಮ್ಮ ಗಂಡ ಏನು ಹೇಳುತ್ತಾರೆ ಕೇಳಿ. ನೀವಾಗಿಯೇ ಮೊದಲು ಯಾವುದೇ ನಿರ್ಧಾರಕ್ಕೂ ಬರುವುದು ಬೇಡ. ಏನು ಹೇಳಬೇಕು ಅದನ್ನು ನಿಮ್ಮ ಗಂಡನಿಗೆ ಹೇಳಿದ್ದಿರಿ. ಇದಕ್ಕೆ ಅವರ ಪ್ರತಿಕ್ರಿಯೆ ಹೇಗಿರುತ್ತದೋ, ಅವರ ಯಾವ ಕಾರಣಕ್ಕೆ ಬೇರೆ ಹೆಂಗಸರ ಜೊತೆ ಸಲುವಾಗಿಯಿಂದ ಮಾತನಾಡುತ್ತಾ ಪ್ರವೃತ್ತಿ ಬೆಳೆಸಿಕೊಳ್ಳುತ್ತಿದ್ದಾರೆ ಎಂಬ ವಿಚಾರವನ್ನು ಅವರ ಬಾಯಿಂದಲೇ ಕೇಳಿ. ನಂಬಿಕೆ ಬಹಳ ಮುಖ್ಯ. ನಿಮ್ಮ ಗಂಡ ಹೇಳಿದ್ದನ್ನು ನಂಬಲು ಸಾಧ್ಯವಿದೆ ಎಂಬುದನ್ನು ನೋಡಿ ಆ ತರುವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು. ಒಂದು ವೇಳೆ ಅವರಿಗೆ ಹೇಳಿದ್ದರಲ್ಲಿ ಸತ್ಯಾಂಶ ಇದ್ದರೆ ಅವರ ಮಾತನ್ನು ಗೌರವಿಸಿ. ನಿಮ್ಮ ಗಂಡ ಯಾವ ತರಹ ಬೇರೆ ಹೆಂಗಸರ ಜೊತೆ ಮಾತನಾಡಿದರೆ ನಿಮಗೆ ಇಷ್ಟವಾಗುವುದಿಲ್ಲ ಎಂಬುದನ್ನು ನಿಮಗೆ ಚೆನ್ನಾಗಿ ಗೊತ್ತಿರುತ್ತದೆ. ಹಾಗಾಗಿ ಅದನ್ನು ನಿಮ್ಮ ಗಂಡನ ಮುಂದೆ ಪ್ರಸ್ತಾಪಿಸಿ. ಏಕೆಂದರೆ ಸಾಮಾನ್ಯವಾಗಿ ಮಾತನಾಡುವುದಕ್ಕೆ ಹೋಲಿಸಿದ ದಾರಿ ಸಲುಗೆಯಿಂದ ಮಾತನಾಡುವುದು ಬೇರೆಯವರೇ ಆಗಿರುತ್ತದೆ. ನಿಮ್ಮ ಸಂಬಂಧ ಹೇಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಕೆಲವೊಮ್ಮೆ ಹೀಗೂ ಕೂಡ ಆಗುತ್ತದೆ. ಏನೆಂದರೆ ನಿಮ್ಮ ಜೊತೆ ನಿಮ್ಮ ಗಂಡನ ಸಂಬಂಧದಲ್ಲಿ ಚೆನ್ನಾಗಿಲ್ಲ ಎಂದರೆ ಅದರ ಬೇರೆ ಹೆಂಗಸರಿನ ಜೊತೆ ಮಾತನಾಡಲು ಅಥವಾ ಫ್ರೆಂಡ್ಶಿಪ್ ಬೆಳೆಸಿಕೊಳ್ಳಲು ಟ್ರೈ ಮಾಡುತ್ತಿರಬಹುದು. ಹಾಗಾಗಿ ಇದು ನಿಜವಾಗಲೂ ನಿಮ್ಮ ಸಂಬಂಧಕ್ಕೆ ಎಳ್ಳು ನೀರು ಬಿಡುತ್ತಾ. ಅಷ್ಟರ ಮಟ್ಟಿಗೆ ನಿಮ್ಮ ಹಾಗೂ ನಿಮ್ಮ ಗಂಡನ ನಡುವೆ ಸಾಮರಸ್ಯ ಇಲ್ಲವಾ ಎಂಬ ಬಗ್ಗೆ ಆಲೋಚಿಸಿ. ನಿಮ್ಮ ಸಂಬಂಧದಲ್ಲಿ ಯಾವುದೇ ಸರಿ ಇಲ್ಲ ಎಂದು ಎನಿಸಿದಾಗ ಒಂದು ವೃತ್ತಿಪರ ಕೌನ್ಸಿಲಿಂಗ್ ತೆಗೆದುಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಏಕೆಂದರೆ ನಿಮ್ಮ ನಡುವಿನ ಬಾಂಧವ್ಯ ಹಾಳಾಗುವ ಏನೇ ಕಾರಣ ಎಂಬುದು ನಿಮಗೆ ಗೊತ್ತಾಗುತ್ತದೆ ಮತ್ತು ಅದನ್ನು ಹೇಗೆ ತಕ್ಷಣವೇ ಸರಿಪಡಿಸಿಕೊಳ್ಳಬೇಕು ಎನ್ನುವ ಅನುಭವ ಕೂಡ ಸಿಕ್ಕಂತೆ ಆಗುತ್ತದೆ. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ನಾವು ಸದಾ ಬೇರೆಯವರ ಬಗ್ಗೆ ಚಿಂತೆ ಮಾಡುತ್ತಾ ಅವರಿಗಾಗಿ ನಮ್ಮ ಜೀವನ ಮೀಸಲಾಗುತ್ತವೆ. ಅದರ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡುವುದಿಲ್ಲ. ಈ ಸಂದರ್ಭದಲ್ಲಿ ಅದಕ್ಕೆ ಒಳ್ಳೆಯ ಟೈಮ್ ಎಂದುಕೊಳ್ಳಿ. ನಿಮ್ಮ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ. ನಿಮ್ಮನ್ನು ನೀವು ಸಂತೋಷವಾಗಿ ಇಟ್ಟುಕೊಳ್ಳಲು ಟ್ರೈ ಮಾಡಿ. ನಿಮ್ಮ ಮನಸ್ಸಿಗೆ ಖುಷಿ ನೀಡುವ ಕೆಲಸಗಳನ್ನು ಮಾಡಿ. ನಿಮ್ಮ ಫೀಲಿಂಗ್ಸನ್ನು ನಿಮ್ಮ ಗಂಡನ ಬಳಿ ಕೇಳಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಈ ಸಮಯದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ನಿಮ್ಮ ಗಂಡನ ಬಳಿ ಹೇಳಿಕೊಳ್ಳುವ ಪ್ರಯತ್ನ ಮಾಡಿ. ಇಬ್ಬರು ಕುಳಿತು ಮಾತನಾಡಿದರೆ ಎಂಥ ಸಮಸ್ಯೆಯನ್ನು ಬೇಕಾದರೂ ಬಗೆಹರಿಸಬಹುದು. ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವ ನಿಮ್ಮ ಕುಟುಂಬದವರು ಮತ್ತು ನಿಮ್ಮ ಒಳ್ಳೆಯ ಸ್ನೇಹಿತರ ಬಳಿ ನಿಮ್ಮ ಕುಟುಂಬದಲ್ಲಿ ಆಗುತ್ತಿರುವ ಬದಲಾವಣೆಗಳ ಬಗ್ಗೆ ಹೇಳಿ ಅವರಿಂದ ಸೂಕ್ತ ಸಲಹೆಗಳನ್ನು ಪಡೆದುಕೊಳ್ಳಿ. ಏಕೆಂದರೆ ಕೆಲವೊಮ್ಮೆ ನಮ್ಮ ತಪ್ಪುಗಳನ್ನು ನಮಗೆ ಗೊತ್ತಾಗುವುದಿಲ್ಲ, ಆದರೆ ಬೇರೆಯವರಿಗೆ ಸುಲಭವಾಗಿ ತಿಳಿಯುತ್ತದೆ. ಹಾಗಾಗಿ ನಿಮ್ಮ ಸಂಬಂಧದಲ್ಲಿ ಯಾರ ತಪ್ಪಿಂದ ಎಂಬುದು ನಿಮ್ಮ ಹತ್ತಿರದವರಿಂದ ತಿಳಿಯುತ್ತದೆ. ಅದರಿಂದ
ಪ್ರೀತಿ ಪಾತ್ರದ ಬಳಿ ಸಲಹೆ ಕೇಳುವುದು ಅಗತ್ಯವಾಗಿದೆ. ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ.